ತಿರುಗ್ರಿ. ಹೆಸರು ರೀ? ನನ್ನ ಹೆಸರು ಲಕ್ಕಪ್ಪ ಸಕಾರಾಮ್ ಯಾದವಾಡ್. ನಿಮ್ದು ಯಾವ ರೀ? ಇಲ್ಲೇ ಬಿಜಾಪುರ ಸುರಕ್ಷಾ ಕಾಲನಿ ಆಶ್ರಮ ಅಂತ. ಮತ್ತು ಈ ಥರ ಆಗಿದ್ದು ಹೆಂಗೆ ಯಾವಾಗ ರೀ? ಇದು ನಾವು ಗ್ಯಾಸ್ ವಾಟರ್ ಹೀಟ್ರ್ ಅಂದರೆ ಗ್ಯಾಸ್ ಗೀಜರ್ ರಿಪೇರಿ ಮಾಡ್ತೀವಿ ರೀ. ಅದು ರಿಪೇರಿ ಮಾಡೋ ಟೈಮ್ಗೆ ಅದು ಬ್ಲಾಸ್ಟ್ ಆಗಿ ಮೇಲೆ ಬಿತ್ತಿರೋ ಮೇಲೆ. ಮತ್ತು ಎಲ್ಲೆಲ್ಲಿ ತೋರಿಸಿದ್ರಿ ಮೊದಲು? ನಾವು ಅಲ್ಲಿಂದ ಬಿ ಎಲ್ ಡಿ ತೋರಿಸ್ತೀವಿ. ಬಿ ಎಲ್ ಒಂದು 20 ದಿವಸ ಅಡ್ಮಿಟ್ ಇದ್ದೇವೆ ರೀ. ಅವೆಲ್ಲ ಇದು ಮಾಡೋದು 20 ದಿವಸ ಅವರು ಡಿಸ್ಚಾರ್ಜ್ ಮಾಡಿದ್ರು ನಮಗೆ. ಇವು ಮತ್ತು ಆ ಕಡೆ ಇಲ್ಲಿ ಕಡೆಯಾಕೆ ನಾವು ಏನು ಚರ್ಮ ರೋಗ ಡಾಕ್ಟರ್ ಅದಾರ ರೀ, ಯಾರು ಇಲ್ಲಿ ಇನಾಮದಾರ ಹತ್ರ ಅದಾರ ರೀ, ಇಲ್ಲ ಅವ್ರು ಹುಡಿಯೋದ ಹತ್ರ ಅದಾರ ರೀ, ಅವ್ರಿಗೆಲ್ಲ ತೋರಿಸಿದ್ರು ಅಷ್ಟೇನು ನಮಗೆ ಇದು ಅನಿಸ್ಲಿಲ್ಲ ರೀ. ಅದಕ್ಕೆ ಇಲ್ಲಿ ಪತಂಜಲಿ ಅಂತೇಳಿ ನಮಗೆ ಇದು ಆಗುತ್ತೆ. ಯಾಕೆಂದ್ರೆ ನಿಮ್ಮ ಪತಂಜಲಿದ ಹೇಳಿದವ್ರು ಯಾರು ರೀ ಇಲ್ಲಿ? ಮಗ ಒಬ್ಬ ಮೆಡಿಕಲ್ ಎಮ್ ಆರ್ ಅದಾನ ರೀ. ಅವ ಈಗ ಬಿಜಾಪುರ ಬಿಟ್ಟು ಧಾರವಾಡ ಹುಬ್ಳಿಗದಾನ ರೀ. ಅವನು ಫೋನ್ದಾಗ ಅಥವಾ ಬಂದಾಗ ಹೋದಮ್ಮ ಹೇಳ್ತಿದ್ದ, ನೀವು ಅಲೋಪತಿ ಭಾಳ ಯೂಸ್ ಮಾಡಬೇಡ್ರಿ, ಕೆಮಿಕಲ್ ಇರ್ತದೆ, ಅದು ಒಂದು ಸ್ವಲ್ಪ ಇದು ಹೊತ್ತು ಮತ್ತು ಚರ್ಮಕ್ಕೆ ಅದಕ್ಕೆ ಸಾವಕಾಸಾರ ಆಗಲಿ ಆಯುರ್ವೇದಕ್ಕೆ ಅಂದರೆ ಪತಂಜಲಿ ಅಂತೇಳಿ ಇದು ಮಾಡಿರ್ತಾರೆ. ನಮಗೆ ನಮ್ಮ ಮಗನೂ ಹೇಳಿದಾರೆ ಅಂತಂದು. ಇಷ್ಟು ಹೇಳಿದ ಧನ್ಯವಾದಗಳು ರೀ. ನಮ್ಮ ಪತಂಜಲಿದ ಈ ಮೆಡಿಸಿನ್ ಯೂಸ್ ಮಾಡ್ತಾರೆ ಅಂದರೆ ಭಾಳ ಚಲೋನೇ ಆಯಿತು. ಎಲ್ಲರಿಗೂ ಹಿಂಗೆ ಆಯುರ್ವೇದದ ಬಗ್ಗೆ ಸ್ವಲ್ಪ ಮಾಹಿತಿ ನೀವು ಕೊಟ್ರಿ ಅಂದ್ರೆ ಎಲ್ಲರಿಗೂ ಸ್ವದೇಶಿ ಬಳಸೋದಂದ್ರೂ ಅನುಕೂಲ ಆಕತ್ರಿ. ಮತ್ತು ನೀವು ಏನೇನು ಕೆಲಸ ಮಾಡ್ತೀರಿ ಮತ್ತು ಏನೇನು ಇದು? ಏನಿಲ್ಲ ರೀ, ನಾವು ಎಲ್ಲ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ವಾಟರ್ ಹೀಟರ್ ರಿಪೇರಿ ಮಾಡ್ತೀವಿ. ಮತ್ತು ಪ್ಯಾಸೆಂಜರ್ ಆಟೋ ಓಡಿಸ್ತೀವಿ. ಮತ್ತು ಈಗ ಗ್ಯಾಸ್ ಸ್ಟೋವ್ ಆಗಲಿ, ಗ್ಯಾಸ್ ಗೀಜರ್, ವಾಟರ್ ಹೀಟರ್ ಏನು ರಿಪೇರಿ ಇದ್ದರೆ ಮನೆಗೆ ಫೋನ್ ಮಾಡಿ ಹೇಳಿದ್ರೆ ನಾವು ಅವ್ರ ಮನೆಗೆ ಹೋಗ್ಕೊಂಡು ಸರ್ವಿಸ್ ಕೊಡ್ತೇವೆ. ಅದು ಏನಾಯ್ತು ರೀ, ಒಂದು ದಿವಸ ಅವರು ನಾವು ಹೋಗಿದ್ದಿಲ್ಲ ಮನೆಗೆ, ಅವ್ರು ನಮ್ಮ ಮನೆಗೆ ತಂದು ಕೊಟ್ಟಿದ್ರು. ಅದ್ರೊಳಗೆ ಒಂದು ರಬ್ಬರ್ ವೈಸರ್ ಕಟ್ ಆಗಿತ್ತು. ಅದು ಗ್ಯಾಸ್ ಕಂಟ್ರೋಲ್ ಮಾಡೋದು ನಾವು ಗ್ಯಾಸ್ ಕಿಟ್ದಾಗ ವೈಸರ್ ಇರ್ತದೆ. ಆ ವೈಸರ್ ಇಲ್ಲಾರ್ದಕ್ಕೆ ಅದು ಗ್ಯಾಸ್ ಹೆಚ್ಚಿಗೆ ಬಂದಕ್ಕೆ ಮೇಲೆ ಬಿಡ್ತೀರಿ ಬಾತ್ರೂಮ್ ಒಳಗೆ ಐತಂడి. ಆ ಟೈಮ್ಗೆ ಇದು ಒಂದು ಸ್ವಲ್ಪ ಬರ್ನ್ ಆಯ್ತು ನಮ್ಗೆ. ಬರ್ನ್ ಆಗೋದನ್ನ ಅದು ದವಾಖಾನೆ ಹೋಗೋಣದು ಹಂಗೆ ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಮಾಡೋಕೆ ಜಾಸ್ತಿನೇ ಆಗಿ ಇಷ್ಟ ಆಗಿದೆ. ಆ ಟೈಮ್ ಬರ್ನ್ ಆ ಟೈಮ್ ನಮಗೇನು ಇಷ್ಟ ಆಗೈತೆ ನನಗೂ ಅನಿಸಿಲ್ಲ ಕಲ್ಪನಾ ರೀ. ಹಿಂದಡೆ ಅದು ಜಾಸ್ತಿ ಆಯ್ತು ರೀ ಐತಂడి. ಮತ್ತು ನಿಮ್ಮದು ಖರ್ಚು ಹೆಂಗೆ ತೆಗಿತೀರಿ? ಖರ್ಚು ಏನಿಲ್ಲ, ನಮ್ಮದು BPL ಕಾರ್ಡ್ ಐತ್ರಿ. ಅದ್ರ ಮೇಲೆ ಮೊದಲೊಂದು ವಾರನಾಗ 3-4 ದಿವ್ಸನಾಗ ನಮ್ದು 3-4 ದಿವ್ಸನಾಗ ನಮಗೂ ಒಂದು ಸ್ವಲ್ಪ ಖರ್ಚು ಬತ್ರಿ. 35-40 ಸಾವಿರ ಖರ್ಚು ಬತ್ರಿ ಅಲ್ಲಿ BLD ಒಳಗೆ. ಮುಂದೆ ಏನಂತ ನಮ್ದು BPL ಕಾರ್ಡ್ ಅದಲ್ಲ ರೀ, ಅದು ಮಾಡಿ ಸ್ಕೀಮ್ ಚಾಲು ಆಯ್ತು ರೀ ನಮ್ಗೆ. ಆ ಸ್ಕೀಮ್ ಮೇಲೂ ಮತ್ತೊಂದು 15 ದಿವ್ಸ ನಾವು ಅಲ್ಲಿ ಇದ್ದೇವೆ ಬೇಡ. ಅವ್ರ ಮುಂದೆ ಏನಾಯ್ತು ರೀ, ಮುಂದೆ ನಿಮಗೆಲ್ಲ ಇದು ಸ್ಕೀಮ್ ಮುಗೀತು ರೀ. ಈಗ ಏನು ನಿಮ್ಮ ಸಲಹೆನ ಇಂಜೆಕ್ಷನ್ ಇರ್ತಾ ಮುಗೀತು, ಬರೀ ಏನು ಗುಳಿಗೆ ಅಟ್ಟೆ ಇರ್ತದೆ ರೀ. ಆಯ್ತು ರೀ, ಅಟ್ಟು ಹತ್ತಿಸ್ಲಾಗೆಲ್ಲ ಮತ್ತು ನಮ್ಮ ಮನ್ಯಾಗ ಹೆಣ್ಮಕ್ಳು ನಾವು ಇಲ್ಲಿ ಇರೋದು ಮಾಡೋದು ಬೇಡ ನಮ್ಗೆ. ಆದ್ರೆ ಒಂದು ಸ್ವಲ್ಪ 15 ದಿವ್ಸ ಗುಳಿಗೆ ಬರೆದು ಕೊಡ್ರಿ, ಔಷಧ ಅದು ಮನೆಗೆ ತುಂಬ ಹೋಗ್ತೇವೆ, ಅಲ್ಲೇ ಬಂದ್ಕೊಂಡು ಅಂತ ಹೇಳಿದ್ರು. ಆದ್ರೆ ಅವ್ರು ಏನು ಹೇಳಿದ್ರಿ, ಡ್ರೆಸ್ಸಿಂಗ್ ಮಾಡೋಕೆ ಬರೀ ತಿಳಿದ್ರಿ. ನಾವು ಹೋಗಲಿಲ್ಲ ರೀ ಅಲ್ಲಿ. ಯಾಕಂದ್ರೆ ಡ್ರೆಸ್ಸಿಂಗ್ ಮಾಡಾಗ ಮತ್ತು ಡ್ರೆಸ್ಸಿಂಗ್ ತೆಗಿಯೋ ಭಾಳ ನಮಗೆ ಇದು ಬ್ಯಾನಿ ಮಾಡ್ತೀವಿ ರೀ. ಅದ್ರ ಸಲುವಾಗಿ ಅದು ನಮ್ಗೆ ಹೋಗಿಲ್ಲ. ಮತ್ತು ಈಗ ಹೆಂಗೆ ನಿಮ್ದು ಈಗ ಮತ್ತೆ ಕೆಲಸ? ಈಗೇನು ಅಷ್ಟೇ ರೀ. ಈಗ ನಾವು ಈಗಾದರೂ ರಿಪೇರಿ ಮಾಡಿ ಚಾಲು ಮಾಡೀವಿ. ಎಷ್ಟು ಸಾಧ್ಯ ಆದಷ್ಟು ಮಾಡ್ತೇವೆ ರೀ ಐತಾನೆ. ಭಾಳ ದೂರ ಏನು ಹೋಗಿಲ್ಲ ರೀ. ಇಲ್ಲೇ ನಮ್ಮ ಆದರ್ಶ ನಗರ, ಆಸಾಮ ಈ ಕಡೆ ಯಾವ ಇದ್ರೆ ಇಟ್ಟು ಮಾಡ್ತೀವಿ ರೀ. ದೂರದಲ್ಲಿ ಎಲ್ಲಿ ಹೋಗೋದಿಲ್ಲ ರೀ. ವಾಟರ್ ಹೀಟರ್ ಅಂದ್ರೆ ಗ್ಯಾಸ್ ಗೀಜರ್ ರಿಪೇರಿ ಮಾಡ್ತೀವಿ, ಮನ್ಯಾಗಿನ ಅಡುಗೆ ಮಾಡೋ ಸ್ಟೋವ್ ರಿಪೇರಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಕಡಿಮೆ ರೀ. ಮೊದಲಿಗೆ ಎಲ್ಲ ಕಡೆ ಓಡಾಡಿ ಮಾಡೋಟ್ನ ಅಂತೇಳಿ ಈ ಸದ್ಯ ಇದೆಯಿಲ್ಲ ರೀ. ಸ್ವಲ್ಪ ತ್ರಾಸು ಹೆಚ್ಚಿಗೆ ರೀ ಬಾಡಿ ಒಳಗೆ. ಪ್ಯಾಸೆಂಜರ್ ಆಟೋನು ಓಡಿಸ್ತೀವಿ. ಸ್ವಲ್ಪ ಇವು ಏನು ಮೇಡಮ್ ಆಕಾಶವಾಣಿ ರೇಡಿಯೋ ಕೇಂದ್ರದ್ದು ಅವ್ರ ತಿಂಗಳ ಬಿಡೋದು ತರೋದು ಮಾಡ್ತೀವಿ. ಅವ್ರದಷ್ಟು ಬರ್ತಾರೆ. ಮತ್ತು ಸ್ಕೂಲ್ ಹುಡುಗರು 4-5 ಜನ ಅದಾರೆ, ಅವ್ರದಷ್ಟು ಬರ್ತಾರೆ. ತಿಂಗಳ ಒಂದು 10-12 ಸಾವಿರ ರೂಪಾಯಿ ನಮ್ಮದು ಇದು ಅದೇ. ಈಗ ಸೈಡಿಗೆ ಆಟೋನು ಹೊಡಿತೀರಿ, ಪ್ಯಾಸೆಂಜರ್ ಆಟೋನು ಓಡಿಸ್ತೀವಿ. ಮತ್ತು ಆಟೋದಾಗೆ ನಮ್ಮದು ಎಲ್ಲ ರಿಪೇರಿ ಪಾರ್ಟ್ಸ್ಗಳು ಗ್ಯಾಸ್ ಏನೋ ರೆಗ್ಯುಲೇಟ್ರ್ ಪೈಪ್ ಅಥವಾ ಏನೋ ಅದ್ರ ಪಾರ್ಟ್ಸ್ ಎಲ್ಲ ರೀ ನಮ್ಮ ಆಟೋ ಒಳಗೆ ಇರ್ತಾವೆ. ನಾಬ್ ಆಗಲಿ ಏನರೇ ಜೆಟ್ ಆಗಲಿ ಏನು ಬೇಕಾಗಿದ್ವಿ ಎಲ್ಲ ರೀ. ಸ್ಟೋವ್ದು ಆಗಲಿ, ವಾಟರ್ ಹೀಟರ್ದ ಗ್ಯಾಸ್ ವಾಟರ್ ಹೀಟರ್ದಾಗಲಿ ಎಲ್ಲ ಇರ್ತಾರೆ. ಫೋನ್ ಮಾಡಿ ಅವ್ರ ಮನೆಗೆ ಹೋಗ್ತೀವಿ ನಾವು. ಆಯ್ತು. ಥ್ಯಾಂಕ್ ಯು ರೀ, ಧನ್ಯವಾದ. ನಮಸ್ಕಾರ.